ಲೋಡ್ ಎತ್ತಿದ ಮೇಲೇ ನನಗೆ ಸ್ಟ್ರೈಕ್ ಅಂತ ಗೊತ್ತಾಗಿದ್ದು. ಕೆಲಸ ನಿಲ್ಲಿಸ್ಬೇಕಂದ್ರೆ ಮುಂಚೆನೇ ನೋಟಿಸ್ ಕೊಡ್ಬೇಕಲ್ವ ನೀವು? ಬನ್ನಿ ಹೇಳ್ತೀನಿ ಬನ್ನಿ. ಹೋದ ವರ್ಷದಿಂದ ನಾವೊಬ್ಬರೇ ಲೋಡ್ ತಗೊಂಡ್ ಬರ್ತಾ ಇರೋದು, ಹೌದ್ ತಾನೆ? ಮತ್ ಇವಾಗ ಯಾಕೆ ಈ ತರ ಮಾಡ್ತಿದ್ಯಾ? ಈ ಸಲ ಅಷ್ಟೇನೆ, ಅಷ್ಟೇ. ಹಲೋ. ಎಲ್ಲಾ ವಿಷಯನೂ ಅವ್ರಿಗೆ ಹೇಳಾಯ್ತು. ಅದನ್ನು ಮೀರಿ ಏನಾದ್ರು ಮಾತಾಡ್ಬೇಕಂದ್ರೆ ಈಗೋ ಇಲ್ಲಿ ಇಲ್ಲ, ಹಾ, ಪಕ್ಕದ ಕಾಡಲ್ಲಿ ಇದೆಯಲ್ಲ ರೋಡು, ಬೆಸ್ಟ್ ರೋಡ್ ಅದು. ಎಷ್ಟು ಮರ ಬಿದ್ದಿದೆ, ಎಷ್ಟು ಮಳೆ ಬಂದಿದೆ, ಇವತ್ತು ಚೆನ್ನಾಗೇ ಇದೆ. ಅದಕ್ಕೆ ನಾಳೆಯಿಂದ ನಾವು ಅಲ್ಲಿ ಬಿದ್ರನ್ನ ಕಟ್ ಮಾಡಕ್ ಹೋದ್ರೆ ಆಗತ್ತಾ? ಆಗಲ್ಲ. ಕಾರಣ ಏನಪ್ಪ? ಕಾಡಲ್ಲಿ ಬಿದ್ರೇ ಇಲ್ಲ. ಅದೇ ಮತ್ತೆ ಬಿದ್ರು ಇರೋ ಕಡೆ ನಾವ್ ಹೋಗ್ಬೇಕು. ನಾವುಗಳು ಈ ತರ ಮೀಸೆ ತಿರುಗಿಸ್ತಾ ಇದ್ರೆ ಬಿದ್ರು ಇಲ್ಲಿಗೆ ಬರೋದಿಲ್ಲ. ಒಂದು ಗಾಡಿಗೆ 100 ರೂಪಾಯಿ ಅಂತ ಮೇಂಟೆನೆನ್ಸ್ ಚಾರ್ಜ್ ಕೊಡ್ಬೇಕು ಅಂತ ಅಣ್ಣ ಹೇಳಿದ್ದಾರೆ. ಈ 100 ರೂಪಾಯಿ ಅಂದ್ರೆ ಸಾಧಾರಣ ವಿಷಯ ಏನಲ್ವಲ್ಲ. ಮತ್ತೆ 2 ಬಿರಿಯಾನಿ ಬರುತ್ತೆ. ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು ಹ್ಯಾಪಿಯಾಗಿ ಕೆಲಸ ಮಾಡ್ಬೋದು. ಅವಾಗ ತಾನೇ ಖುಷಿಯಾಗಿರಕ್ಕಾಗೋದು. ಅಣ್ಣ, ನೆಕ್ಸ್ಟ್ ಟ್ರಿಪ್ ಇಂದ ಅವ್ರಿಗೆ ಕಾಸನ್ನ ಅದಕ್ಕೆ ಧಾರಾಳವಾಗಿ ಕೊಡೋಣ. ಸಮಸ್ಯೆ ಮುಗೀತು. ನಾನು ಹೇಳ್ದೆ ತಾನೇ ಸಾಹೇಬ್ರು ತುಂಬಾ ಡೀಸೆಂಟ್ ಅಂತ. ಏನು? ಅದೇ ಡೀಸೆಂಟ್ ಆಗಿ ಅವ್ರನ್ನ ನಾವು ಬದಲಾಯಿಸಬಹುದು ಅಂತ ಹೇಳಿದೆ ನಾನು. ಹಂಗಂದ ಹಂಗೇನೆ. ಬಾ ದೇವ.